ಪಂಚಲಿಂಗೇಶ್ವರ ತಂದೆ ತಾಯಿಯನ್ನು ಕಳೆದುಕೊಂಡು ತಪ್ಪಲಿಯಾದ ನನ್ನಣ್ಣ ಅತ್ತಿಗೆ ಜೋಪಾನಗೈದಿದ್ದಾರೆ. ಅವರಿಬ್ಬರು ನನ್ನ ಮದುವೆಯನ್ನು ಮಾಡಿ ಸಂತೋಷ ಪಡುತ್ತಿದ್ದಾರೆ. ಅವರ ಮಹದಾಸೆಯ ಕನಸನ್ನು ಈಡೇರಿಸುತ್ತಂದೆ. ನನ್ನ ಇನ್ನೊಬ್ಬ ಅಣ್ಣನಿಗೆ ನೌಕರಿ ದೊರೆಯುವಂತೆ ದಯಪಾಲಿಸುತ್ತದೆ. ಯಾರು? ಹಾ, ನಾನು ಈ ಊರ ಅಗರ್ಭ ಶ್ರೀಮಂತ ಪ್ರೇಮರಾಜ್ ಅಂತ. ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಬಂದ ಕಾರಣ ನೋಡು ಶಿಲ್ಪ, ಒಂದು ಮಹತ್ವದ ಕೆಲಸವಿದೆ. ಅದು ನೀನು ಹೇಗೆ ಇದೆಯಂತ, ತಾವು ಹೇಗಿದ್ದೀರಂತ ತಿಳಿಸ್ಕೊಂಡು ಹೋಗ್ಲಿಕ್ಕೆ ಬಂದ. ನನ್ನ ಕಷ್ಟ ಸುಖಗಳನ್ನು ವಿಚಾರಿಸಲು ಆ ನನ್ನ ತಂದೆ ಪಂಚಲಿಂಗೇಶ್ವರನಿದ್ದಾನೆ. ನಾವಿನ್ನು ಹೋಗಬಹುದು. ಶಿಲ್ಪ, ನಾನು ಒಬ್ಬ ಅಗರ್ಭ ಶ್ರೀಮಂತ. ಸುತ್ತ 20 ಹಳ್ಳಿಗೆ ನಾನು ಒಡೆಯ. ಭಾಗ್ಯಲಕ್ಷ್ಮಿ ನಿನ್ನನ್ನು ಕೈ ಮಾಡಿ ಕರುತ್ತಾ ಇದೆ. ಆ ಭಾಗ್ಯಲಕ್ಷ್ಮಿಯನ್ನು ನೀನು ಅಲ್ಲಗಳದೆ ಅದನ್ನು ಹಿಡಿಕೋ. ಯಾಕೆ ನಿನ್ನನ್ನು ನಾನು ಹೀಗೆ ಹೇಳ್ತೇನಂತ ಯೋಚನೆ ಮಾಡು. ಅಂದರೆ ನಿನ್ನನ್ನು ನನ್ನ ಕೈ ಹಿಡಿದುಕೊಂಡು ನನ್ನನ್ನು ಮಡದಿಯಾಗಿ ಮಾಡಿಕೊಂಡು ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕಂತೀನಿ. ನೀನು ನನ್ನ ಕೈ ಹಿಡಿದು ನನ್ನನ್ನು ಮಡದಿಯನ್ನಾಗಿ ಮಾಡ್ಕೋಬೇಕಂತಿದ್ಯಾ? ಮುದುವ, ಸುಮ್ಮನೆ ಹೊರಟು ಹೋಗು. ಹೆಚ್ಚಿಗೆ ಮಾತನಾಡಬೇಡ. ನಾನು ಇಲ್ಲಿಂದ ಹೊರಟು ಹೋಗಬೇಕು? ಅದು ಸಾಧ್ಯವಿಲ್ಲ. ಗುಲಾಬಿ ಹೂವಿನಂತೆ ನೀನು ವಯಸ್ಸಿಗೆ ಬಂದಿರುವ ನಿನ್ನ ಮಕ್ಕಳನ್ನು ನಾನು ಸವಿಲೇಬೇಕು. ಏನು? ನೀನು ನನ್ನ ತಂದೆ ವಯಸ್ಸು ಅಂಥದ್ರಲ್ಲಿ ನನ್ನ ಮೇಲೆ ಮನಸ್ಸು ಮಾಡ್ತಾ ಇದ್ದೀಯ? ನಾಚಿಕೆ ಆಗೋದಿಲ್ವೇ ನಿನಗೆ ಈ ರೀತಿ ಮಾತನಾಡೋಕ್ಕೆ? ಸುಮ್ಮನೆ ಅಲ್ಲಿಂದ ಹೊರಟು ಹೋಗು. ಶಿಲ್ಪ, ಪ್ರೇಮ ಪ್ರೀತಿ ಮಾಡಿ ಬಾಳುದಲ್ಲಿ ವಯಸ್ಸು ಬೇರೆ ಬೇಕಾಗಿಲ್ಲ. ಈ ನಿನ್ನ ಗೊಳ್ಳು ಪುರಾಣವು ನನ್ನ ಮುಂದೆ ಹೇಳಬೇಡ. ನೀನು ನನ್ನವಳಾದರೆ ಸರಿ, ನಿನ್ನನ್ನು ಅರಮನೆಯಲ್ಲಿ ಇಟ್ಟು ದೇವತೆ ಅಂತೂ ಪೂಜಿಸುತ್ತೇನೆ. ಸುಮ್ಮನೆ ಬಂದು ನನ್ನನ್ನು ಅಪ್ಪಿಕೋ. ದೂರ ಸರಿದು ನಿಂತು ಮಾತನಾಡೋ ಭಂಡ. ಗಂಡ ಹೆಣ್ಣುಮಕ್ಕಳೆಲ್ಲ ಬಲಾತ್ಕಾರ ಮಾಡಲು ಮುಂದೆ ಬಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ನಿನ್ನ ನಾಲ್ಗೆನ ಕತ್ತರಿಸಿ ಚೆಲ್ಲಬೇಕಾಗುತ್ತೆ. ಎಚ್ಚರಿ ಹೇಳುವ ಹುಚ್ಚು ಹೆಣ್ಣೆ, ನಿನ್ನನ್ನು ಇಲ್ಲಿಂದ ಮುಂದನೆ ಹೋಗೋದು ಬಿಡುವುದಿಲ್ಲ. ಮಾತಿಗೆ ಮಾತು ಬೆಳೆಸಿ ನನ್ನ ಕಾಮಪಿತ್ತವನ್ನು ನೆತ್ತಿಗೆ ಏರಿಸಬೇಡ. ಸುಮ್ಮನೆ ಬಂದು ನನ್ನನ್ನು ಅಪ್ಪಿಸಿಕೋ. ನೀವು ಒಪ್ಪಿಕೊಂಡರೆ ನಿನ್ನ ಅಣ್ಣ ತಮ್ಮಂದರು ಈ ಮುಂದಿನ ಜೀವನ ಸುಖವಾಗಿ ಬಾಳುತ್ತಾರೆ. ಸ್ವಲ್ಪ ಯೋಚನೆ ಮಾಡು. ಮುದಿಯ, ಈ ವಿಷಯ ನನ್ನ ಅಣ್ಣಂದ್ರಿಗೆ ಗೊತ್ತಾದ್ರೆ ನಿನ್ನ ಮೈ ಚರ್ಮ ಸುಲಿಸಿ ಚಪ್ಪರು. ಸುಮ್ಮನೆ ಹೊರಟು ಹೋಗು. ನೋಡು, ನೀನು ಸುಮ್ಮನೆ ಬಂದು ನನ್ನನ್ನು ಅಪ್ಪಿಕೊಂಡರೆ ಸರಿ, ಇಲ್ಲವಾದರೆ ನಿನ್ನ ಮೇಲೆ ಬಲಾತ್ಕಾರದ ಬಾಣವನ್ನು ಪ್ರಯತ್ನಿಸಬೇಕಾಗುತ್ತದೆ. ನನ್ನ ತಂದೆ ವಯಸ್ಸಿನವರು ನೀವು. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ನನ್ನನ್ನು ಬಿಟ್ಟು ಬಿಡಿ. ನೋಡು ಶಿಲ್ಪ, ಪ್ರತಿಯೊಂದು ಹೆಣ್ಣುಗಳನ್ನು ನಾನು ಮಗಳನ್ನು ನೋಡುತ್ತಾ ಹೋದ್ರೆ ನನ್ನ ಕಾಮದ ಗತಿ ಹೇಗೆ? ಸುಮ್ಮನೆ ನಿನ್ನ ಸುಂದರವಾದ ಟೆಕ್ಕಿಯಲ್ಲಿ ನನ್ನ ತೆಗೆದುಕೊಂಡು ನನ್ನನ್ನು ಅಪ್ಪಿಸಿಕೊಂಡು ಮುದ್ದುವನ್ನು ಕೊಡು ಬಾ. ದಯವಿಟ್ಟು ಈ ರೀತಿ ಮಾತನಾಡಬೇಡಿ. ನನ್ನ ಅಣ್ಣಂದರು ನನ್ನ ಮದುವೆ ಮಾಡಬೇಕೆಂದು ಅದೆಷ್ಟೋ ಕನಸುಗಳನ್ನು ಕಂಡಿದ್ದಾರೆ. ಅವರ ಆಸೆಯನ್ನು ಈಡೇರಿಸಬೇಕೆಂದು ನನಗೆ ಆಶೀರ್ವಾದ ಮಾಡಿ. ಆಶೀರ್ವಾದ?
ಎಲ್ಲ ಹೆಣ್ಣಗಳಿಗೆ ನಾನು ಆಶೀರ್ವಾದ ಮಾಡಿಕೊತ್ತ ಹೋದರೆ ನನ್ನ ಕಂಡ ಸ್ಥಾನಕ್ಕೆ ಹೇಗೆ ಈ ಸಮಾಜದಲ್ಲಿ ಇರುವ ನಿನ್ನಂತ ಹೆಣ್ಣುಗಳನ್ನು ನಾನು ಬಲಾತ್ಕಾರ ಮಾಡೋದೇ ನನ್ನ ನಿಜದ ಗುರಿ. ಈಗ ಬಲಾತ್ಕಾರವೇ ಸರಿ. ಕಾಮ ಪಿಜಾತಿ ಇಷ್ಟೆಲ್ಲ ಹೇಳಿದ್ರು ಕೇಳ್ತಾ ಇಲ್ವಲ್ಲ. ಹೆಣ್ಣಿಗಾಗಿ ಎಂತೆಂಥವರು ಮಣಮುಕ್ಕಿ ಹೋಗಿದ್ದಾರೆ. ಅಂಥದ್ರಲ್ಲಿ ವಿಶ್ವಾಮಿತ್ರ ದುರ್ಯೋಧನಂತದವರು ಎಲ್ಲ ಮಣಮುಕ್ಕಿ ಹೋಗಿದ್ದಾರೆ. ನೀನೇ ಯಾವ ಲೆಕ್ಕ? ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ, ಹೊರಟು ಹೋಗು. ಪರಿಣಾಮ ನೆಟ್ಗಿರೋದಿಲ್ಲ. ಹೊಲಸ ಹೆಣ್ಣೆ, ನಿನ್ನ ಗೊಳ್ಳ ಪುರಾಣಕ್ಕೆ ಹೆದರಿ ಹೋಗವನು ನಾನಲ್ಲ. ಏನಿದ್ದರದು ಈಗ ಬಲಾತ್ಕಾರವೇ ಸರಿ. ಅಬ್ಬಳಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ಟಿದ್ದೀಯಲ್ಲ, ನೀಚ! ಯಾರು ಇವನು? ನನ್ನ ಮನೆ ಕಾರ್ಯಕ್ಕೆ ಅಡ್ಡಾಗಿ ಬರುತ್ತಿರುವ ನೀವು ಯಾರು? ಅಪ್ಪ, ನೀನು ಇಂಥ ಹೊಲಸ ಕೆಲಸಕ್ಕೆ ಕೈ ಹಾಕಿದ್ಯಾ? ಈ ನಿನ್ನ ಜನ್ಮಕ್ಕೆ, ಈ ವಯಸ್ಸಿನಾಗೆ ನೀನು ಈ ಕೆಲಸ ಮಾಡ್ತೀಯ ಅಂತ ಮೇಲೆ ನಿನಗೆ ನಾಟ್ಯ ಬರ್ತಿಲ್ಲವೇನೋ? ಕಿರಣ್, ಈ ಸಮಯದಲ್ಲಿ ನೀನೇಕೆ ಬಂದೆ? ನೋಡು ಕಿರಣ್, ನಾನು ಮಾಡುತ್ತಿರೋ ಕೆಲಸಕ್ಕೆ ನೀನು ಲಕ್ಷ್ಯ ಕೊಟ್ಟು ನೋಡಬೇಡ. ನೀನು ಇನ್ನೂ ಸಣ್ಣವನಾಗಿದ್ದೀಯ. ನೀ ಮನೆಗೆ ಬಾ, ಬಂದ ಮೇಲೆ ನಾವು ಇಬ್ಬರು ಮಾತಾಡೋಣ. ನಾನು ಬರುತ್ತೀನಿ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡ್ತೀನಿ. ನನಗೆ ಕೈ ಮುಗಿದು ಕೇಳ್ಕೊತೀನಿ. ನೋಡಿ, ನನ್ನ ಪ್ರಾಣ ಮಾನವನ್ನು ಕಾಪಾಡಿದ ನಿಮಗೆ ನಾನೆಷ್ಟು ಧನ್ಯವಾದ ಹೇಳಿದ್ರೂ ಸಾಲದು. ಹಾಗಾದ್ರೆ ನೀವು ಯಾರು? ನಿಮ್ಮ ಊರು ಯಾವುದು? ಇದೇ ಊರಿನ ರಾಮನ ತಂಗಿ ಶಿಲ್ಪಾ ಅಂತ ನನ್ನ ಹೆಸರು. ತಾವು? ಶಿಲ್ಪ? ಓಹೋ, ನಾನು ಈ ಊರಿನ ಅಗರ್ಭ ಶ್ರೀಮಂತ, ಅವ್ರ ಮಗ ಕಿರಣ. ನಾನು ನೋಡಿ, ನಾನು ನಿಮ್ಮನ್ನ ಒಂದು ಮಾತು ಕೇಳಬಹುದು? ನಿಜವಾಗಲು? ನನ್ನ ಮಾನ ಪ್ರಾಣ ಕಾಪಾಡಿದ ನಿಮ್ಮನ್ನ ನೀವು ನನ್ನನ್ನು ಸತಿಯಾಗಿ ಸ್ವೀಕರಿಸಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ನಿಮ್ಮ ಆಸೆ ನನ್ನ ಆಸೆ. ನಾನು ನಿಮ್ಮನ್ನು ಕೂಡ ತುಂಬಾ ಪ್ರೀತಿಸ್ತಾ ಇದ್ದೇನೆ. ಆ ಪಂಚಲಿಂಗೇಶ್ವರ ಮೇಲೆ ಆಣಿ ಮಾಡಿ ಹೇಳ್ತೇನೆ, ನಿಮ್ಮನೆ ಬಿಟ್ಟು ಬೇರೆ ಯಾವ ಹೆಣ್ಣಿಗೂ ನಾನು ಕಣ್ಣೆತ್ತಿ ನೋಡಲಾರೆ. ಮದುವೆ ಆದರೂ ನಿಮ್ಮ ಜೊತೆನೆ.